ಹಲೋ, ನಮಸ್ತೆ. ನಾನು ನಿಮ್ಮ ಸ್ವರ್ಣ ಇದೀಗ. ಸಬ್ಸ್ಕ್ರೈಬೇ ಆಗ್ತಾ ಇರಲಿಲ್ಲ ಯಾರು, ಅದಕ್ಕೆ ಮಾಡೋದೇ ಬೇಡ ವಿಡಿಯೋ ಅಂತ ಅನ್ಕೊತಿದ್ದೆ. ಸಬ್ಸ್ಕ್ರೈಬರ್ ಜಾಸ್ತಿ ಆದಷ್ಟು ಮಾಡಬೇಕು, ವೀಡಿಯೋಸ್ ಮಾಡಬೇಕು ಅಂತ ಉತ್ಸಾಹ ಬರುತ್ತೆ. ಇವತ್ತೊಂದು ಟಿಪ್ ಹೇಳೋಣ ಅಂತ. ಏನಂದರೆ, ಗಂಡ ಹೆಂಡ್ತಿಗೆ ಯಾರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ಅವರು ಏನು ಮಾಡಬೇಕಂದ್ರೆ, ಶನಿವಾರದತ್ತು ಬನ್ನಿ ಮರ, ಶಮಿ ವೃಕ್ಷ ಅಂತ ಬರುತ್ತೆ. ಬನ್ನಿ ಮರಕ್ಕೆ ಹೋಗ್ಬಿಟ್ಟು ಗಂಡನ ಫೋಟೋ ಇರುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ. ಆ ಫೋಟೋಗೆ ರೆಡ್ ಕಲರ್ ಬಟ್ಟೆನ ಸುತ್ತಬಿಟ್ಟು ಬನ್ನಿ ಮರದ ಕೆಳಗಡೆ ಇಟ್ಟು, ನನಗೂ ನನ್ನ ಗಂಡನಿಗೆ ಒಳ್ಳೆ ಹೊಂದಾಣಿಕೆ ಬರಲಿ ಅಂತೇಳಿ ಬನ್ನಿ ಮರ ಸುತ್ತಾಕಿ ಬರೋದ್ರಿಂದ ಗಂಡ ಹೆಂಡ್ತಿಲಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗುತ್ತೆ, ಗಂಡ ಹೆಂಡ್ತಿ ಚೆನ್ನಾಗಿರ್ತಾರೆ. ಇದನ್ನೆಲ್ಲರೂ ಮಾಡಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಬಂದೇ ಬರ್ತಿರುತ್ತೆ. ನಮ್ಮಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನನಗೂ ನಮ್ಮ ಮನೆಯವ್ರಿಗೂ ಬರ್ತಾನೆ ಇರುತ್ತೆ. ಅದಕ್ಕೆ ಮೂಗೆಲ್ಲ ಬ್ಲ್ಯಾಕ್ ಆಗಿಬಿಟ್ಟೈತೆ. ಬೆಳಗ್ಗೆ ಫಿಶ್ ಮಾಡಿದ್ದೆ. ನಂಗೆ ಫಿಶ್ ಅಂದರೆ ಇಷ್ಟ ಅಲ್ಲ, ನನ್ನ ಮಗಳೇನು ತಿನ್ನೋಣ, ನಾನೇ ಅರ್ಧ ಕೆಜಿ ತೊಗೊಂಡಿದ್ದೆ. ಇಲ್ಲೇ ಮನೆ ಹತ್ರ ಬಂದಿದ್ದರು, ಅದನ್ನು ಕ್ಲೀನ್ ಮಾಡಿಸಿ ಕಾಟ್ಲಾ ಮೀನು ತಿಂದೆ. ನಮ್ಮ ಅಪ್ಪನಿಗೆ ಒಂದು ಸ್ವಲ್ಪ ಸಾರು ತೊಗೊಂಡೋಗಿ ಕೊಟ್ಟಿದ್ದೆ, ನಾನು ತಿಂದೆ. ಈಗ 2 ಸರಿ ತಿಂದ್ಬಿಟ್ಟಿದ್ದೀನಿ. ರಾತ್ರಿ ಒಂದು ಟೈಮ್ ತಿನ್ನಬೇಕು. ನನ್ನ ಮಗಳಿಗೆ ಚಪಾತಿ ಮಾಡಿ ಎಗ್ ಬುರ್ಜಿ ಮಾಡಿಕೊಡ್ತೀನಿ. ಗಂಡ ಹೆಂಡ್ತಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಬರುತ್ತೆ. ನಮ್ಮನೆಯವರಿಗೆ ಲೈಕ್ ಕೊಟ್ಟ ನನಗೆ ಅಂತ ಕೇಳ್ತೀನಿ. ನಿನಗೆ ಯಾಕೆ ಲೈಕ್ ಕೊಡಲಿ, ನನ್ನ ಬಗ್ಗೆ ನೀನೇನು ಮೊನ್ನೆ ಒಂದು ವೀಡಿಯೋದಲ್ಲಿ ಮಾತಾಡಿದ್ದೆ. ಏನು ಗೊತ್ತಾ, ಸುಮ್ಮನೆ ಜನ್ರಲ್ಲಾಗಿ ನಾನು ಮಾತಾಡಿದ್ದು. ಯಾರಿಗೂ ಹರ್ಟ್ ಮಾಡಬಾರ್ದು. ನಾವೊಬ್ರಿಗೆ ಹರ್ಟ್ ಮಾಡಿದ್ರೆ ನಮಗೆ ಅದು ಸಿಗುತ್ತೆ. ನಾವೊಬ್ಬರು ಮನಸ್ಸನ್ನು ಖುಷಿಪಡಿಸಿದ್ರೆ, ಒಂದು ಆತ್ಮನ ಖುಷಿಪಡಿಸಿದ್ರೆ ಅದೇ ನಮಗೆ ವರ ಆಗುತ್ತೆ. ಮನಸ್ಸನ್ನು ನೋಯಿಸಿದ್ರೆ ಅದೇ ಅವ್ರು ನೊಂದ್ಕೊಂಡಾಗ ಅದೇ ನಮ್ಗೆ ಶಾಪ ಆಗಿ ಕನ್ವರ್ಟ್ ಆಗುತ್ತೆ. ನಾವೇನು ಕೊಡ್ತೀವೋ ಅದೇ ನಮ್ಗೆ ಸಿಗೋದು ಅಂತ ಮಾಡಿದ್ದಕ್ಕೆ ನಮ್ಮ ಮನೆಯವರು ಏನೇನೋ ಅಂದ್ಕೊಂಡು ಯಾರ ಬಗ್ಗೆನೋ ಮಾತಾಡಿದ್ದೀನಿ ಅಂದ್ಕೊಂಡು ನನ್ನ ಬಗ್ಗೆ ಮಾತಾಡಲ್ಲ, ನಾನು ಯಾಕೆ ನಿಂಗೆ ಲೈಕ್ಸ್ ಕೊಡಲಿ ಅಂತ. ಅದಕ್ಕೆ ನಾನದೇ ನೋಡಪ್ಪ, ಜನ್ರಲ್ಲಾಗೆ ನಾನು ಮಾತಾಡಿದ್ದು, ಯಾರನ್ನೂ ನಾನು ಅಲ್ಲಿ ಯಾರ ಹೆಸ್ರನ್ನೂ ಹಿಡಿದು ನಾನು ಮಾತಾಡಿಲ್ಲ ಅಂತ. ಆಮೇಲೆ ಹಂಗಂತ ಇದ್ದರು. ಅದಕ್ಕೆ ನಿಜ ಹೇಳ್ಬೇಕಂದ್ರೆ ಪಾಸಿಟಿವಿಟಿ. ನಮ್ಮ ಮನೆಯವರು ಈಗ A to Z ಕೆಲಸ. ಇವತ್ತು ನಾನು ನನ್ನ ಮಗಳು ಇಬ್ಬರೇ ಹೋಗಿ ಸೋಫಾದು ನಮ್ಮದು ಕುಷನ್ ಎಲ್ಲ ಚೆನ್ನಾಗಿರೋದು ಹಾಕ್ಸಿರ್ಲಿಲ್ಲ, ಆವಾಗೆಲ್ಲ ದುಡ್ಡಿರಲಿಲ್ಲ ಅಂದ್ಬಿಟ್ಟು ಅದು ಕಮ್ಮಿ ತೊಗೊಂಬಂದಿದ್ವಿ. ಅದು ಕೂತ್ರೆ ಒಂಥರ ಕಂಫರ್ಟ್ ಇರಲಿಲ್ಲ, ಆ ಕಡೆ ಈ ಕಡೆ ಇದು ಮಾಡ್ತಿತ್ತು. ಅದಕ್ಕೆ ಇವತ್ತು ಹೋಗ್ಬಿಟ್ಟು ಅದು ಕುಷನ್ ಎಲ್ಲ ಆರ್ಡ್ರ್ ಕೊಡೋಕ್ಕೆ ಅಂತ ಹೋಗಿದ್ವಿ, ಆಯಿತಾ. ಎಲ್ಲ ಕಡೆ ಸುತ್ತಾಡಿ 2 ಅಂಗಡಿ ವಿಚಾರಿಸಿ ಅದು ಆರ್ಡ್ರ್ ಕೊಟ್ಬಿಟ್ಟು ಬಂದ್ವಿ. ಮೊದಲಿಂದನೂ ಬಿಗಿನಿಂಗಿಂದನೂ ಮನೆ A to Z ಕೆಲಸಕ್ಕೆ ನಾನೇ ಥಿಂಕ್ ಮಾಡಬೇಕು, ನಾನೇ ತಲೆ ಕೆಡಿಸ್ಕೋಬೇಕು, ಇದುವರೆಗೂ ನಾನೇ ಮಾಡಬೇಕು, ಆಯಿತಾ. ಆವಾಗೆಲ್ಲ ಎನರ್ಜಿ ಇತ್ತು, ಮಾಡ್ಕೊಂಬಂದೆ. ಈಗ ಏಜ್ ಆಗ್ತಾ ಎನರ್ಜಿ ಇಲ್ಲ, ನನಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅವಾಗ ನಮ್ಮ ಮನೆಯವ್ರನ್ನ ಬೈಕೊತೀನಿ, ಅದೆಲ್ಲ ನಿನ್ನ ರೆಸ್ಪಾನ್ಸಿಬಿಲಿಟಿ, ನೀನು ತೊಗೊಳಲ್ಲ, ನಾವೇ ಮಾಡಬೇಕು, ನಾವೇ ಮಾಡಬೇಕು. ಇಂಥದ್ರಲ್ಲಿ ಯಾವ ಸಪೋರ್ಟಿವೂ ಇಲ್ಲ. ಬರೀ ನಮಗೆ ಊಟಕ್ಕೆ ದುಡ್ಡು ಹಾಕಿಬಿಟ್ರೆ ಆಯ್ತು ಅಷ್ಟೇನಾ, ಗಂಡಸಿಂದು ಬೇರೆ ಜವಾಬ್ದಾರಿ ಇಲ್ವಾ, ಯಾವ ರೆಸ್ಪಾನ್ಸಿಬಿಲಿಟಿನೂ ತೊಗೊಳಲ್ಲ. ಹಿಂಗೆ ಯಾವ ಪಾಸಿಟಿವಿಟಿ ಇಲ್ಲ ಅಂದಾಗ ಅವ್ರ ಬಗ್ಗೆ ಏನು ಮಾತಾಡೋದು ಅಲ್ವಾ. ಒಳ್ಳೆ ಇದ್ದರೆ, ನಾನು ಒಳ್ಳೆ ಗುಣಗಳಿದ್ದರೆ ಎತ್ತಿ ಹಿಡಿತೀನಿ. ನಾನು ಹೊಗಳೋದ್ರಲ್ಲಿ ಎಕ್ಸ್ಪರ್ಟು. ಯಾರನ್ನಾದರೂ ಒಳ್ಳೆತನ, ಅವರಲ್ಲಿ ಒಳ್ಳೇದಿದೆ ಅಂದರೆ ನಾನು ಖಂಡಿತ ಅದನ್ನು ಎತ್ತಿ ಹಿಡಿತೀನಿ. ಅಂಥದ್ರಲ್ಲಿ ನನ್ನ ಬಗ್ಗೆ ಮಾತಾಡಿದ್ರೆ ಏನು ಮಾತಾಡಲಿ. ಎಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ, ಎಲ್ಲ ಕೆಲಸಗಳನ್ನು ಮಾಡಲಿ, ನಾವೇನೇನು ಬಯಸ್ತೀವೋ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೆಲ್ಲ ಕೊಡಲಿ, ಹೊಗಳ್ತೀನಿ. ಏನಪ್ಪ ಗಂಡನ ಬಗ್ಗೆ ಹಿಂಗೆ ಬಿಟ್ಕೊಡ್ತಾಳೆ ಅಂತ. ನನಗೆ ಫಿಲ್ಟ್ರಿಲ್ಲ, ಎಲ್ಲ ಹೊರಗೆ ಹಾಕ್ಬಿಡ್ಬೇಕು. ನಮ್ಮ ಮನೆಯವ್ರು ಈ ವಿಡಿಯೋ ನೋಡಿ ನಾನು ಬೈಕೊಂಡ್ರು ಚಿಂತೆ ಇಲ್ಲ, ಲೈಕ್ಸ್ ಕೊಡ್ತಿದ್ದು ಚಿಂತೆ ಇಲ್ಲ, ನೇರ ದಿಟ್ಟ ನಿರಂತರವಾಗಿ ಮಾತಾಡಿದ್ದೀನಿ ನಾನು. ನಿಜ ತಾನೆ. ಎಲ್ಲ ಕರೆಕ್ಟಾಗಿದ್ದು ಇರೋರೇ ಕಷ್ಟಕ್ಕೆ ಬಂದೈತೆ. ಅಂಥದ್ರಲ್ಲಿ ನಾವು ಈ ಥರ ಜೀವನ ಮಾಡ್ಕೊಂಬಂದಿದ್ವಿ ಅಂದರೆ ಗ್ರೇಟ್ ಅಲ್ವಾ. ಇನ್ನೊಂದು 2 ವಿಚಾರಗಳು ನನಗೆ ಕಿವಿಗೆ ಬಿತ್ತು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರ ಬಗ್ಗೆ, ಡ್ಯಾನ್ಸ್ ಮಾಡೋದ್ರ ಬಗ್ಗೆ, ಮತ್ತು ನಾನು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರ ಬಗ್ಗೆ ಜನಗಳು ಮಾತಾಡಿದ್ದು ನನ್ನ ಕಿವಿಗೆ ಬಿತ್ತು. ಆವಾಗ ಸ್ವಲ್ಪ ನನಗೆ ಬೇಜಾರಾಯಿತು. ನಾನು ಇದಕ್ಕೆ ರಿಯಾಕ್ಟ್ ಮಾಡಿಬಿಡ್ಬೇಕು ಅಂತ ಅನ್ನಿಸ್ತು. ಆಮೇಲೆ ಅನ್ನಿಸ್ತು, ಬೇಡ, ನಾನು ರಿಯಾಕ್ಟ್ ಮಾಡೋದು ಬೇಡ. ಆ ನೆಗೆಟಿವಿಟಿಗೆ ನಾನು ಮತ್ತೆ ತಲೆ ತುಂಬಿಕೊಂಡು ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೋಗಿ
ನನ್ನ ಮೂಡನ್ನ ಹಾಳು ಮಾಡ್ಕೊಳ್ಳೋದು ಬೇಡ. ಜನ ಮಾತಾಡೋರು ಹೆಂಗಿದ್ರೂ ಮಾತಾಡ್ತಾರೆ. ಅವ್ರುಗಳು ಟಿಕ್ ಟಾಕ್ ಮಾಡ್ತಾರೆ, ಅವ್ರುಗಳು ಎಲ್ಲವೂ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ಅವ್ರದ್ದು ತಪ್ಪಲ್ಲ. ನಾವು ಮಾಡಿದ್ರೆ ಮಾತ್ರ ತಪ್ಪು. ಹಂಗೆ ಅಂದ್ಕೊಳ್ಳೋರಿಗೆ, ಆ ಮನಸ್ಥಿತಿ ಇರೋರಿಗೆ ನಾವೇನನ್ನೂ ಮಾಡೋಕ್ಕಾಗಲ್ಲ. ಜನಗಳು ಮಾತಾಡೋರು ಹೆಂಗಿದ್ರು ಮಾತಾಡ್ತಾರೆ. ಯಾರೂ ಸಾಚಾ ಅಲ್ಲ. ಎಲ್ಲರೂ ಅವ್ರವ್ರ ಆತ್ಮಸಾಕ್ಷಿನ ಅವ್ರು ಕೇಳ್ಕೊಳ್ಳಿ. ತಪ್ಪು ಮಾಡದೇ ಇರೋರು ಯಾರಿಲ್ಲ, ಸುಳ್ಳು ಹೇಳ್ದೇ ಇರೋರು ಯಾರಿಲ್ಲ. ಇನ್ನು ಮತ್ತೆ ಮತ್ತೆ ಬೇರೆ ಮಾಡದೇ ಇರೋರು ಯಾರಿಲ್ಲ. ಎಲ್ಲ ಮಾಡೇ ಮಾಡಿರ್ತಾರೆ. ಒಂದೊಂದು ಟೈಮು ಒಂದೊಂದು ಸರಿ ಅವ್ರವ್ರ ಆತ್ಮಸಾಕ್ಷಿನ ಅವ್ರು ಕೇಳ್ಕೊಬೇಕಷ್ಟೆ. ಆತ್ಮಸಾಕ್ಷಿ ಇರೋರು ಬೇರೆಯವ್ರಿಗೆ ಯಾರಿಗೂ ಬೇರೆಯವ್ರ ಕಾಲು ಎಳಿಯೋಕ್ಕೂ ಹೋಗಲ್ಲ, ಬೇರೆಯವ್ರ ಮನಸ್ಸು ನೋಯ್ಸೋಕ್ಕೂ ಹೋಗಲ್ಲ ಅಲ್ವಾ? ನಾನು ನನ್ನ ಬುದ್ಧಿ ಏನಂದರೆ, ನಾನು ಬೇರೆಯವ್ರು ಹಾಗೆ ಹಿಂಗೆ ಅವರು ನೆಗೆಟಿವಿಟಿಗೆ ನಾನು ಹೋಗೋಕ್ಕೆ ಹೋಗಲ್ಲ. ಯಾಕಂದರೆ ಏನೇ ಅವ್ರ ಒಂದು ಲೈಫಲ್ಲಿ ನಡೆದಿದೆ ಅಂದರೆ ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ ಅಂತ ನಂಬಿರೋಳು. ಮತ್ತು ಆ ಸಿಚುವೇಶನ್ನ ಅನುಭವಿಸಿರೋರಿಗೆ ಮಾತ್ರ ಗೊತ್ತು. ಏನೇ ಒಂದು ಮಾಡಬೇಕಾದ್ರೂ ಯಾರೂ ರೀಸನ್ ಇಲ್ಲದೆ ಏನೂ ಮಾಡಲ್ಲ. ಕಾರಣ ಇಲ್ಲದೆ ಯಾರೇನು ಮಾಡಲ್ಲ. ಅವ್ರವ್ರ ಪರಿಸ್ಥಿತಿಗಳು ಅವ್ರವ್ರಿಗೆ ಗೊತ್ತಿರುತ್ತೆ. ಹಂಗಾಗಿ ನಾನು ಆ ಹೆಣ್ಮಕ್ಳ ಬಗ್ಗೆ ಯಾರ ಬಗ್ಗೆನೂ ನಾನು ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗಲ್ಲ. ಅವ್ರ ಕರ್ಮಗಳು ನಾವ್ಯಾಕೆ ಹೊತ್ಕೊಳ್ಳಿ, ಪಾಪ ಅವ್ರ ಪರಿಸ್ಥಿತಿ, ಅವ್ರ ಮನಸ್ಥಿತಿ ಏನಿರುತ್ತೋ ಏನೋ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಏನು ಇನ್ನೊಂದೇನೆಂದರೆ, ನಾವು ರಿಯಾಕ್ಟ್ ಮಾಡ್ತಾ ಹೋದಷ್ಟು ಅದಕ್ಕೆ ಎಂಡೇ ಇರಲ್ಲ. ಕೆಲವರು ಟ್ರಿಗರ್ ಮಾಡೋರು ಇರ್ತಾರೆ ಬೇಕು ಅಂತ. ಅವರಿಗೆ ಟ್ರಿಗರ್ ಮಾಡಿದ್ರೇ ಸಮಾಧಾನ ಆಗೋದು ಕೆಲವ್ರಿಗೆ. ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ಆ ಮನಸ್ಥಿತಿ ಅವಾಗ ನಾನು ಕೇಳಿದ್ರೆ ಅವಕ್ಕೆ ಜ್ಞಾನ ಇಲ್ಲ, ಅಜ್ಞಾನಿಗಳು ಅಂತಲೇ ನಾನು ಹೇಳ್ತೀನಿ. ಅವಕ್ಕೇನು ಗೊತ್ತಾ, ಬೇರೆ ಒಟ್ಟಿನಲ್ಲಿ ಏನಾದರೂ ಅಂದುಬಿಡ್ಬೇಕು, ಮನಸ್ಸು ನೋಯಿಸ್ಬಿಡ್ಬೇಕು. ಆ ಇಂಟೆನ್ಷನ್ನು, ಆ ಮೆಂಟಾಲಿಟಿ ಇರೋರಿಗೆ ನಾವು ರಿಯಾಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಅವರಲ್ಲೇ ಆ ನೆಗೆಟಿವಿಟಿಲಿರೋಕೆ ಅಷ್ಟೇ ಲಾಯಕ್ ಅವರು. ಬೇರೆದೇನು ಒಂದು ಪಾಸಿಟಿವಿಟಿ ತೊಗೊಳಕ್ಕೆ ಅವ್ರಿಗೆ ಕೈಲಾಗಲ್ಲ. ಬರೀ ಯಾವಾಗಲೂ ಅದರಲ್ಲೇ ಬಿದ್ದು ಒದ್ದಾಡೋಕ್ಕೆ ಇದು ಮಾಡ್ತಾರೆ. ಅಂಥವ್ರಿಗೆ ನಾವು ರಿಯಾಕ್ಟು ಮಾಡಬಾರ್ದು. ನಾವು ಅದಕ್ಕೆ ಎನರ್ಜಿನೂ ಕೊಡಬಾರ್ದು. ನಾನಂತೂ ಅಷ್ಟೇ. ಯಾರೂ ಸಾಚಾ ಅಲ್ಲ. ಎಲ್ಲರೂ ಅವ್ರ ಆತ್ಮಸಾಕ್ಷಿನ ಕೇಳ್ಕೊಳ್ಳಿ. ಅದಕ್ಕೆ ನಾನು ಅಂಥವಕ್ಕೆಲ್ಲ ನಾನು ರಿಯಾಕ್ಟು ಮಾಡಲ್ಲ, ನಾನು ಎನರ್ಜಿನೂ ಕೊಡಲ್ಲ, ಅದ್ರ ಬಗ್ಗೆ ಥಿಂಕು ಮಾಡಲ್ಲ. ನನಗೇನು ಸೋಷಿಯಲ್ ಮೀಡಿಯಾಗೆ ಇರೋದ್ರಿಂದ ನಮ್ಮ ಮನೆಯವರು ಬೇಡ ಅಂತಾರೆ, ಮಾಡಬೇಡ ಅಂತಾರೆ. ನನ್ನ ಮಗಳು ಬೇಡ ಅಂತಾಳೆ. ನಾನು ಹೋಗಿ ಸೋಷಿಯಲ್ ಮೀಡಿಯಾಗೆ ಹೋಗ್ತೀನಿ, ಮೊದಲಿಂದನೂ ಅಷ್ಟೇ. 2022 ಸೋಷಿಯಲ್ ಮೀಡಿಯಾಗೆ ಹೋಗ್ತೀನಿ. ಹಿಂಗೆ ಯಾರಾದರೂ ಏನಾದರೂ ಹರ್ಟ್ ಆಯಿತು ಅಂದರೆ ಡಿಲೀಟ್ ಮಾಡಿಬಿಡ್ತೀನಿ, ಮತ್ತೆ ಬಂದುಬಿಡ್ತೀನಿ. ಅದರಿಂದ ನಂಗೆ ಆಚೆ ಅದೇನಂತ ಗೊತ್ತಿಲ್ಲ, ಏನೋ ಒಂದು ಗಟ್ಟು ಫೀಲು ನನಗೆ ಹೇಳ್ತಾ ಇದೆ. ಅದರಿಂದ ಬರಬೇಡ ಅಂತಲೇ ನನ್ನದು ಇಂಟ್ಯೂಷನ್ ಹೇಳ್ತಾ ಇದೆ. ನನಗೆ ಗೊತ್ತಿರೋದು ಒಂದು ಟಿಪ್ ಹೇಳಬೇಕು. ಯಾರಿಗಾದ್ರೂ ಒಬ್ಬರಾದರೂ ಅವರು ಆ ಪ್ರಾಬ್ಲಮಿಂದ ಸಫರ್ ಮಾಡ್ತಿರೋರು ಅದರಿಂದ ಆಚೆ ಬರಬೇಕು, ಒಬ್ರಿಗಾದರೂ ಒಳ್ಳೇದಾಗಬೇಕು ಅಂತ. ಮ್ಯೂಸಿಕ್ ಅಂದರೆ ನನಗೆ ಮ್ಯೂಸಿಕ್ ಇಷ್ಟ, ನನಗೆ ಡ್ಯಾನ್ಸ್ ಇಷ್ಟ. ನನಗೆ ಬಂದಂಗೆ ನಾನು ಮಾಡ್ತೀನಿ. ಯಾರೇನಾದರೂ ನನ್ನ ತಲೆನೋವು ಕೆಡಿಸ್ಕೊಳ್ಳಲ್ಲ, ನಾನು ಕೇರೂ ಮಾಡಲ್ಲ. ವಿಕೃತ ಮನಸ್ಸುಗಳು ಮಾತ್ರ ಬೇರೆಯವ್ರ ಮನಸ್ಸನ್ನು ನೋಯಿಸೋಕ್ಕೆ ಸಾಧ್ಯ. ಒಳ್ಳೆಯವ್ರು ಯಾರೂ ಮನಸ್ಸು ನೋಯಿಸಲ್ಲ. ಅದಕ್ಕೆ ನಾನು ಅದನ್ನು ಅವರಿಗೆ ಸೊಪ್ಪೇ ಹಾಕಲ್ಲ. ಅವ್ರು ಏನಾರ ಅಂದ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ನನ್ನ ಮನಸ್ಸಿಗೆ ಬಂದಿದ್ದು, ನನಗೆ ಇಷ್ಟ ಆಗಿದ್ದೆ ನಾನು ಮಾಡೋದು. ಹಂಗೆ ನನಗೆ ಇಂಟ್ಯೂಷನ್ನು ಹೇಳ್ತಾ ಇದೆ, ಹೋಗಬೇಡ ಇಲ್ಲಿಂದ ಅಂತ. ನನಗೆ ಸಾಧ್ಯವಾದಷ್ಟು ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೊಂದು ಒಳ್ಳೇದು ಹೇಳ್ಬೇಕಾ, ನಾನು ಏನಾರ ಒಂದು ಹೇಳಿದ್ದೆ ನೋಡಿದ್ರೆ ಅದನ್ನು ಹೇಳಬೇಕು ಜನಗಳಿಗೆ ಅನಿಸುತ್ತೆ. ಅದನ್ನು ಬರೆದಿಟ್ಕೊತೀನಿ, ಹೇಳ್ತೀನಿ. ಯಾರಿಗಾದರೂ ಒಬ್ರಿಗೆ ಹೆಲ್ಪ್ ಆಗಲಿ. ಯಾಕೆ ಆ ಥರ ಹೆಲ್ಪ್ ಆಗಲಿ ಅನ್ನೋ ಮನಸ್ಥಿತಿ ನನಗೆ ಬಂದಿದೆ ಅಂದರೆ, ನಾನು ಸಫರ್ ಮಾಡಿದ್ದೀನಿ ಲೈಫಲ್ಲಿ. ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ, ಮಾನಸಿಕವಾಗಿ ಎಷ್ಟು ಒದ್ದಾಡಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ಆ ಕಷ್ಟ ಗೊತ್ತಿರೋರಿಗೆ ಮಾತ್ರ ಬೇರೆಯವ್ರ ಕಷ್ಟಕ್ಕೆ ಸ್ಪಂದಿಸೋಕ್ಕೆ ಸಾಧ್ಯ. ಎಲ್ರ ಕೈಲೂ ಆಗಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.